ಕುಡಿಯುವ ನೀರು ಪೂರೈಕೆ ಮಾಡಿದ್ರೂ ಬಾಡಿಗೆ ನೀಡದ ಹಿನ್ನೆಲೆಯಲ್ಲಿ ವ್ಯಕ್ತಿಯೋರ್ವ ಮೊಬೈಲ್ ಟವರ್ ಹತ್ತಿ ವಿನೂತನವಾಗಿ ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನೆ ಮಾಡಿದ ಘಟನೆ ವಿಜಯಪುರದ ನಾಗಠಾಣ ಗ್ರಾಮದಲ್ಲಿ ನಡೆದಿದೆ. ಟ್ಯಾಂಕರ್ ಮಾಲೀಕ ಮುದುಕಪ್ಪ ಬಂಡಿ ಸತತವಾಗಿ 8 ತಿಂಗಳಿನಿಂದ ನೀರು ಪೂರೈಕೆ ಮಾಡಿದ್ರೂ ವಿಜಯಪುರ ಜಿಲ್ಲಾಡಳಿತ ಬಿಲ್ ನೀಡದೆ ತಕರಾರು ಮಾಡ್ತಾ ಇತ್ತು. ಇದರಿಂದ ರೋಸಿ ಹೋದ ಮುದುಕಪ್ಪ ಜಿಲ್ಲಾಡಳಿತದ ವಿರುದ್ಧ ಈ ರೀತಿ ಪ್ರತಿಭಟನೆ ನಡೆಸಿದ್ದಾರೆ. ನೀರು ಸರಬರಾಜು ವ್ಯವಹಾರ ನಡೆಸ್ತಾ ಇದ್ದ ಮುದುಕಪ್ಪ ತನಗೆ ಬರಬೇಕಾಗಿದ್ದ ಹಣವನ್ನ ಪಡೆಯೋದಕ್ಕಾಗಿ ಈ ರೀತಿಯಾಗಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿರುವುದು. ಮೊಬೈಲ್ ಟವರ್ ಏರಿ ತನಗೆ ಕೊಡಬೇಕಾದ ಹಣವನ್ನ ಕೊಡಿ ಅಂತ ಹೇಳಿ ಆಗ್ರಹಿಸಿದ್ದಾರೆ. ಕುಡಿಯುವ ನೀರನ್ನ ಸತತವಾಗಿ ಪೂರೈಕೆ ಮಾಡ್ತಾ ಇದ್ರು ಕೂಡ ಬಾಡಿಗೆಯನ್ನ ನೀಡದ ಕಾರಣ ಈತ ಮೊಬೈಲ್ ಟವರ್ ಹತ್ತಿ ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನೆ ನಡೆಸಿರುವುದು. ವಿಜಯಪುರದ ನಾಗಠಾಣ ಗ್ರಾಮದಲ್ಲಿ ಘಟನೆ ನಡೆದಿದೆ. ಟ್ಯಾಂಕರ್ ಮಾಲೀಕ ಮುದುಕಪ್ಪ ಬಂಡಿ ಸತತವಾಗಿ 8 ತಿಂಗಳಿನಿಂದ ಕುಡಿಯುವ ನೀರಿನ ಪೂರೈಕೆಯನ್ನ ಮಾಡ್ತಾ ಇದ್ದ. ಆದರೆ ವಿಜಯಪುರ ಜಿಲ್ಲಾಡಳಿತ ಬಿಲ್ ನೀಡದೆ ತಕರಾರು ಮಾಡ್ತಾ ಇತ್ತು ಅನ್ನೋ ಕಾರಣಕ್ಕೆ ರೋಸಿ ಹೋದ ಮುದುಕಪ್ಪ ಜಿಲ್ಲಾಡಳಿತದ ವಿರುದ್ಧ ಮೊಬೈಲ್ ಟವರ್ ಏರಿ ಪ್ರತಿಭಟನೆಯನ್ನ ನಡೆಸಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಜಿಲ್ಲಾಡಳಿತದ ವಿರುದ್ಧ ವ್ಯಕ್ತಿಯೋರ್ವ ಇವತ್ತು ಮೊಬೈಲ್ ಟವರ್ ಏರಿ ಪ್ರತಿಭಟನೆ ನಡೆಸಿರುವುದು. ಏನ್ ಹೇಳ್ತಾನೆ ಆತ? ಕೆಳಗೆ ಇಳಿದಿದ್ದಾನ? ಸ್ಪಂದನೆ ಏನಾದ್ರು ದೊರೆತಿದ್ಯಾ ಜಿಲ್ಲಾಡಳಿತದಿಂದ? ಹೇಗೆ ಸ್ಮಿತಾ, ಏನು ಖಂಡಿತವಾಗಿಯೂ ಇದು ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಮೊದಲೇ ತೀವ್ರ ಬರಗಾಲಕ್ಕೆ ಹೆಸರುವಾಸಿಯಾದಂತಹ ವಿಜಯಪುರ ಜಿಲ್ಲೆಯಲ್ಲಿ ಇಲ್ಲಿಗೆ ಕೂಡ ಕುಡಿಯುವ ನೀರಿಗೆ ತತ್ವಾರಣೆ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಬಿರು ಬೇಸಿಗೆ ಮುಂದಿದ್ರು ಕೂಡ ಈಗಲೂ ಕೂಡ ಟ್ಯಾಂಕರ್ ಮುಖಾಂತರನೇ ಕೆಲವಾರು ಹಳ್ಳಿಗಳಿಗೆ ಇಲ್ಲಿ ಜಿಲ್ಲಾಡಳಿತದ ಮೂಲಕ ನೀರನ್ನ ಸರಬರಾಜು ಮಾಡಲಾಗ್ತದೆ. ಅದರಂತೆ ಕಳೆದ 8 ತಿಂಗಳ ಹಿಂದಲೂ ಕೂಡ ಒಂದು ನಾಗಠಾಣ ಗ್ರಾಮದ ಮುದುಕಪ್ಪ ಬಂಡಿ ಎಂಬಾತ ತಮ್ಮ ಗ್ರಾಮ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ನೀರನ್ನ ಪೂರೈಕೆ ಮಾಡಿದ್ದ. ಅದರಿಂದ ಬರ್ತಕ್ಕಂತ 1,25,000 ರೂಪಾಯಿ ಬಾಕಿ ಹಣವನ್ನ ಜಿಲ್ಲಾಡಳಿತ ಇನ್ನೂ ನೀಡಿಲ್ಲ. ಈ ಕುರಿತು ಹಲವಾರು ಬಾರಿ ಮುದುಕಪ್ಪ ಕೂಡ ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಪಂಚಾಯತಿ ಅವರಿಗೆ ಮನವಿ ಮಾಡಿಕೊಂಡ್ರು ಕೂಡ ಸೂಕ್ತವಾಗಿ ಯಾರು ಸ್ಪಂದನೆ ಮಾಡಿಲ್ಲ. ಇದರಿಂದ ತೀವ್ರವಾಗಿ ಬೇಸತ್ತು ಮೊದಲೇ ಸಾಲ ಸೋಲ ಮಾಡಿ ಅವನು ಒಂದು ನೀರನ್ನ ಪೂರೈಕೆ ಮಾಡಿದ ಕಾರಣ ಒಂದು ಮನನೊಂದು ಅವನು ಇವತ್ತು ಬೆಳಗ್ಗೆ ಟವರ್ ಅನ್ನ ಏರಿ ಪ್ರತಿಭಟನೆ ನಡೆಸಿದ್ದಾನೆ. ಸದ್ಯ ನಾಗಠಾಣ ಗ್ರಾಮದಲ್ಲಿ ಆತ ಒಂದು ಏರ್ಟೆಲ್ ಕಂಪನಿಗೆ ಸೇರಿದಂತ 60 ಅಡಿಯ ಮೇಲೆ ಇರ್ತಕ್ಕಂತ ಒಂದು ಟವರ್ ನ ಏರಿ ಕೂತಿದ್ದಾನೆ. ಯಾವುದೇ ಕಾರಣಕ್ಕೂ ತನ್ನ ಬೇಡಿಕೆ ಈಡೇರುವವರೆಗೂ ಕೂಡ ನಾನು ಕೆಳಗೆ ಇಳಿಯಲಾರೆ, 1,25,000 ರೂಪಾಯಿ ನಂದು ಬಾಕಿ ಹಣ ಕೊಟ್ಟರೆ ಮಾತ್ರ ನಾನು ಕೆಳಗಿಳಿತೀನಿ, ಇಳಿದಿದ್ರೆ ಇಲ್ಲಿಂದ ಮೇಲೆ ಬಿದ್ದು ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅನ್ನೋ ಒಂದು ಬೆದರಿಕೆಯನ್ನು ಕೂಡ ಆತ ಹಾಕ್ತಾ ಇದ್ದಾರೆ. ಹಲವಾರು ಗ್ರಾಮಸ್ಥರು ಕೂಡ ಆತನಿಗೆ ಆ ತರದ ದುಡುಕಿ ನಿರ್ಧಾರ ಕೈಗೊಳ್ಳಬೇಡ ಅನ್ನುವ ಒಂದು ಮನವಿ ಕೂಡ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಪೊಲೀಸರು ಕೂಡ ಆಗಮಿಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸ್ಥಳಕ್ಕೆ ಆಗಮಿಸಿ ನನಗೆ ನ್ಯಾಯನ್ನ ಕೊಡಬೇಕನ್ನೋ ಒಂದು ಪ್ರಬಲವಾದ ಬೇಡಿಕೆಯನ್ನ ಇಟ್ಟಿದ್ದಾನೆ. ಒಟ್ಟಾರೆಯಾಗಿ ತನ್ನ ಬಾಕಿ ಹಣ ಬಿಡುಗಡೆ ಆಗುವವರೆಗೂ ಕೂಡ ನಾನು ಟವರ್ ಇಂದ ಕೆಳಗಿಳಿಯೋಲ್ಲ ಅನ್ನುವನ್ನ ಪಟ್ಟನ್ನ ಮುದುಕಪ್ಪ ಬಂಡಿ ಇಟ್ಟಿದ್ದಾನೆ. ಸ್ಮಿತಾ, ಧನ್ಯವಾದ ಅಶೋಕ್ ಮಾಹಿತಿಗಾಗಿ.